ಟೋಲ್ ಫ್ರೀ ನಂಬರ್ ಇರುತ್ತೆ. ಈಗ ಯಾವುದೇ ಸರ್ಕಾರಿ ಕಚೇರಿಗೆ ಅವ್ರಿಗೆ ಹೋದರೆ ಯಾರು ಕೆಲಸಗಳು ಮಾಡಿಕೊಡ್ತಾ ಇದ್ದರೆ, ಮಾಡಿಕೊಡದೇ ಇದ್ದರೆ ಅಥವಾ ಲಂಚ ಕೇಳಿದ್ರೆ, ಯೂಶಲಿ ಈಗ ಲಂಚ ಕೇಳಲ್ಲ ಸರ್, ಯಾರೂ ಕೇಳಲ್ಲ. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಕೆಲಸ ಮಾಡಲ್ಲ. ಒಂದು ಫೈಲ್ ಇರುತ್ತೆ, ಇವತ್ತು ಬಾ ಅಂತಾರೆ, ನಾಳೆ ಬಾ ಅಂತಾರೆ, ನಾಡದ್ದು ಬಾ ಅಂತಾರೆ, 15 ದಿನ ಸುತ್ತಿಸಿ ಮತ್ತೆ ಏನೋ ಕ್ಲಾರಿಫಿಕೇಷನ್ ಬರೆದುಬಿಡ್ತಾರೆ, ಇನ್ನೇನೋ ಬೇಕು ಅಂತ. ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ತಾ ಹೋಗ್ತಾರೆ. ಈಗ ಅಮಾಯಕ ಪಬ್ಲಿಕ್ಸು ಅವರು ಸರೆಂಡ್ರ್ ಆಗಿ ಅವ್ರಾಗೋರು ಹೋಗಿ ಎಷ್ಟು ಕೊಡಬೇಕು ಅಂತ ಕೇಳೋ ಪರಿಸ್ಥಿತಿಗೆ ತಂದಿರ್ತಾರೆ ಸರ್. ಇದನ್ನು ಹೇಗೆ ಸರ್ ಕಂಪ್ಲೇಂಟ್ ಮಾಡೋದು ಹೇಗೆ ಸರ್? ಸೊ ಅದೇ ಈಗ ನೀವು ಹೇಳಿದಂಗೆ ಸಪೋಸ್ ಅವರು ಕೆಲಸ ಆಗ್ತಾ ಇಲ್ಲ ಅಂದರೆ ನೇರವಾಗಿ ಅದು ಲೋಕಾಯುಕ್ತ ಆ್ಯಕ್ಟ್ ಅಡಿಯಲ್ಲಿ ಬರ್ತಾರೆ. ಸಪೋಸ್ ಅವ್ರು ದುಡ್ಡು ಕೇಳಿದ ತಕ್ಷಣ ಅದು ನಮ್ಮ ಪರ್ವ್ಯೂಗೆ ಬರುತ್ತೆ. ಅಂದರೆ ಅವರು ಒಂದು ಸಲ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದರು ಅನ್ನೋ ತಕ್ಷಣ ನಮ್ಮ ಹತ್ರ ಬರ್ತಾರೆ. ಸೊ ಇಮಿಡಿಯೇಟ್ ನಮಗೆ ಭಾಳಷ್ಟು ಸಲ ಗ್ರೀವೆನ್ಸ್ ಆಗಲ್ಲ. ಅಂದರೆ ಗ್ರೀವೆನ್ಸು ಅವ್ರದ್ದೇನಿದೆ, ಅವರ ಅರ್ಜಿ ಅಥವಾ ಅವರ ಈ ವಿಷಯ ಏನಿದೆ ಇಮಿಡಿಯೇಟ್ ಬಗೆಹರಿಸೋಕ್ಕಾಗಲ್ಲ. ಯಾಕೆಂದರೆ ಇಂಥ ಇದರಲ್ಲಿ ಸಪೋಸ್ ಆ ಕಚೇರಿಯಲ್ಲಿ ಕೆಲಸ ಆಗ್ತಾಯಿಲ್ಲ, ಕಚೇರಿಯಿಂದ ಇಮಿಡಿಯೇಟ್ ಫೋನ್ ಮಾಡಿದರು ನಮಗೆ. ಫೋನ್ ಮಾಡಿ ಸರ್ ನಮಗೆ ಇವರು ಕೆಲಸ ಮಾಡಿಕೊಡ್ತಾ ಇಲ್ಲ ಅಂತ ಬಗೆಹರಿಸೋಕ್ಕಾಗಲ್ಲ. ಯಾಕೆಂದರೆ ಈ ಲೋಕಾಯುಕ್ತ ಆ್ಯಕ್ಟ್ ಒಳಗಡೆ ಇರ್ಬೋದು, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಇರ್ಬೋದು, ಕೆಲವು ನಮಗೆ ಒಂದು ಸ್ಟೆಪ್ಸ್ ಇರುತ್ತವೆ. ಸಪೋಸ್ ಅವರು ಲೋಕಾಯುಕ್ತ ಆ್ಯಕ್ಟ್ ಒಳಗಡೆ ಅವರು ಒಂದು ಕೇಸ್ ದಾಖಲೆ ಮಾಡ್ತಾರೆ, ಮತ್ತು ಅವ್ರನ್ನ ಸಮನ್ ಮಾಡ್ತಾರೆ. ಅವ್ರದ್ದೇನು ಇದಿದೆ ಜಸ್ಟಿಫಿಕೇಷನ್ ಇದೆ ಅಥವಾ ಅವ್ರದ್ದೇನು ಆನ್ಸರ್ ಇದೆ ಅದ್ರ ಬಗ್ಗೆ ಅದು ಕೇಳ್ತಾರೆ ಆಫೀಸರ್ನು, ಇವ್ರದ್ದು ಏನು ಸೈಡ್ ಇದೆ. ಸೊ ಅದೆಲ್ಲ ಹಿಯರಿಂಗ್ ಥರ ನಡೀತದೆ, ಜುಡಿಷಿಯಲ್ ಹಿಯರಿಂಗ್ ಥರ ನಡೀತದೆ. ಸೊ ನಮ್ಮದು ಕೂಡ ಹಾಗೆ, ನಮ್ಮದು ಕೂಡ ಏನಂದರೆ ಆ ಥರ ಬ್ರೈಬ್ ತೊಗೊಂಡಿದ್ರೆ ಏನೇನು ಎವಿಡೆನ್ಸಸ್ ಇದೆ ಅದೆಲ್ಲ ನಾವು ಮಾಡ್ತೀವಿ. ನಾವು ಅವರಿಗೆ ಮತ್ತೊಮ್ಮೆ ಹೇಳ್ಕೊಡ್ತೀವಿ ಹೇಗೆ ನೀವು ಅಪ್ರೋಚ್ ಆಗಬೇಕು, ಏನಾದರೂ ರಿಕಾರ್ಡಿಂಗ್ ಇದ್ದರೆ ರಿಕಾರ್ಡ್ ಹೇಗೆ ಮಾಡಬೇಕು. ಸೊ ಇದೆಲ್ಲ ನಾವು ಅವ್ರು ಹೇಳಿಕೊಟ್ಟಿದ ಮೇಲೆ ಆ್ಯಕ್ಷನ್ ಆಗುತ್ತೆ. ಈ